ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಮಂಗಳವಾರ, ಟೈಮ್ ಬಂದುಬಿಟ್ಟು 7:30 ಆಗಿದೆ ಕರೆಕ್ಟಾಗಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಂದು ತುಂಬ ಲೇಟ್ ಆಯಿತು. ಬಂದುಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಸ್ವಲ್ಪ ಮಳೆ ಬಂತಲ್ವ, ಮೋಡ ಕೂಡ ಹಾಗೇ ಇದೆ. ಮಳೆ ಬರುತ್ತೆ ಅನಿಸುತ್ತೆ. ಸದ್ಯ ಬಿಸಿಲಿಲ್ಲ, ಫುಲ್ಲು ಮೋಡದ ಥರನೇ ಆಗಿದೆ. ಬಂದರೂ ಬರ್ಬೋದೇನೋ, ಈ ಥರ ಇದೆ ಇವತ್ತು ವಾತಾವರಣ. ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಕೋಳಿ ಅಂತೂ ವೇಟ್ ಮಾಡ್ತಾ ಇದ್ದಾವೆ ಗುಂಡನಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ. ಎಷ್ಟೊತ್ತಿಗೆ ಬಂದು ನಮಗೆ ಕಾಳು ಹಾಕ್ತಾರೆ ಏನಂತ ಹೇಳಿಬಿಟ್ಟು. ಇಷ್ಟೊತ್ತೆಲ್ಲ ಕೂಡ ತುಂಬ ಇದ್ವಿ ಇಲ್ಲೆಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾವೆ. ವೆಯ್ಟ್ ಮಾಡ್ತಾ ಇರ್ತವೆ ಬಂದ ತಕ್ಷಣ. ಇನ್ನು ನಂದು ಕೂಡ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಪೂಜೆ ಕೂಡ ಮಾಡಿದೆ. ಇವತ್ತು ಮಂಗಳವಾರ ಅಲ್ವಾ, ಇನ್ನು ಮುಖ ತೊಳ್ಕೊಂಡು, ಕೈಕಾಲು ಮುಖ ತೊಳ್ಕೊಂಡು ಇನ್ನು ಪೂಜೆ ಕೂಡ ಮಾಡಿದೆ. ಇನ್ನು ನೆನ್ನೆ ತಾನೇ ನನ್ನ ನೆಲೆಲ್ಲ ಒರೆಸಿದ್ನಲ್ವ, ಏನೂ ಕೂಡ ಒರೆಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ನೀಟಾಗಿ ಕಸ ಗುಡಿಸ್ಬಿಟ್ಟು ತುಂಬಿದ ಕೂಡ ನೀರು ಚಿಮ್ಮಿಸ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಆಯಿತು. ಇವತ್ತು ಇವನ್ನ ಖಾರ ಹಚ್ಚಬೇಕು. ನೆನ್ನೆ ತಂದು ಕೊಟ್ಟಿದ್ದರು ನಮ್ಮ ಮನೆಯವರು. ಇವತ್ತು ಸ್ವಲ್ಪ ಹಚ್ಕೊಡೋಣ ಅಂತೇಳಿ. ಇನ್ನು ಮೋಡ ಕೂಡ ಮುಚ್ಕೊಂಡಿದೆ, ವಾತಾವರಣ ಕೂಡ ಕೂಲಾಗಿದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಶೇಂಗಾ ಬೀಜ, ಹುರ್ಗಡ್ಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಎತ್ತಿಟ್ಟಿದ್ದೀನಿ, ಆಮೇಲೆ ಮಾಡೋಣ ಅಂತ ಹೇಳಿ. ಇನ್ನು ಅಡುಗೆ ಕೆಲಸ ಕೂಡ ಏನೂ ಸ್ಟಾರ್ಟ್ ಮಾಡಿಲ್ಲ. ಅಡುಗೆ ಮಾಡಬೇಕು ಇವಾಗ. ಇವತ್ತು ಬಂದುಬಿಟ್ಟು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಬೇಕು. ಕಾಯಿ ಇಲ್ಲ, ನಮ್ಮ ಮನೆಯವ್ರು ಬರೋವರೆಗೂ ಕಾಯಿ ಇದೆಲ್ಲ ಕಟ್ ಮಾಡ್ಕೊಂಬಿಟ್ಟು ಹುರಿದಿಟ್ಕೊತೀನಿ. ಅವ್ರು ಬಂದಮೇಲೆ ಕಾಯಿ ತೆಗೆಸ್ಕೊಂಡು ಇನ್ನು ಸಾಂಬಾರಿಗೆಲ್ಲ ಜೋಡಿಸೋಣ ಅಂತೇಳಿ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇನ್ನು ಬೆಂಡೆಕಾಯಿ ಎಲ್ಲ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ನೀಟಾಗಿ ಹುರಿತಾ ಇದ್ದೀನಿ. ಈ ಥರ ನೀಟಾಗಿ ಹುರಿದ್ರೆ ಸಾಂಬಾರು ಒಂಥರ ಲೋಳೆ ಲೋಳೆ ಅನಿಸೋದಿಲ್ಲ. ಅಂದರೆ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ, ಅಷ್ಟೊಂದು ಇದಿರಲ್ಲ. ಅದಕ್ಕೆ ಬಾಂಡಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನೀಟಾಗೆ. ಇನ್ನು ಈ ಕಡೆ ಟೊಮೊಟೊ ಮತ್ತು ಈರುಳ್ಳಿ ಅದೆಲ್ಲ ಕೂಡ, ಬೆಳ್ಳುಳ್ಳಿ, ಏನೇನು ಐಟಮ್ ಬೇಕೋ ಇದಕ್ಕೆ ಮಸಾಲೆಗೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಕಾಯಿ ಒಂದು ಇನ್ನೂ ಹಾಕಿರಲಿಲ್ಲ. ಇನ್ನು ಮನೆಯವ್ರು ಬಂದಮೇಲೆ ಕಾಯಿ ಸುಲಿಸ್ಕೊಂಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟ್ ಬೆಂಡೆಕಾಯಿ ಎಲ್ಲ ಹುರಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜಾಗಲಿ, ಇಲ್ಲ ಬೆಂಡೆಕಾಯಿ ಸಾಂಬಾರಾಗಲಿ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಒಂದು ಹಾಕಿಲ್ಲ. ಇನ್ನು ನಮ್ಮ ಮನೆಯವರು ಕೂಡ ಬಂದುಬಿಟ್ಟು ಇನ್ನು ತೆಂಗಿನಕಾಯಿ ಎಲ್ಲ ಸುಲ್ಕೊಟ್ರು. ಇನ್ನು ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ಇನ್ನು ಸಾಂಬಾರು ಎಲ್ಲ ಮಾಡಿ ಮತ್ತು ಬಿಸಿ ಮುದ್ದೆ ಮಾಡಿದ್ದೆ. ಬೆಳಗ್ಗೆ ಅನ್ನ ಮಾಡಿರಲಿಲ್ಲ. ಇನ್ನು ಮುದ್ದೆ ಎಲ್ಲ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಇಟ್ಬಿಟ್ಟು ನನಗೆ ಯಾಕೋ ಸ್ವಲ್ಪ ಆಗಲೇ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು. ಗೊತ್ತಾಯಿತು ನನಗೆ ಸಿಗ್ನಲ್ಲು. ಸರಿ ಬಿಡು ಅಂತೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಊಟ ಮಾಡಿಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಪಾತ್ರೆ ಇದ್ದು ಫಸ್ಟ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡೋಣ ಅಂತ ಅನ್ನಿಸ್ತು. ಅದಕ್ಕೆ ಎಲ್ಲ ಕೂಡ ಇವಾಗ ಪಾತ್ರೆ ಎಲ್ಲ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಏನೇ ಹೇಳಿ ಪಾತ್ರೆ, ಬಟ್ಟೆ, ಮನೆ ಕ್ಲೀನಿಂಗ್ ಒಂದು ಕೆಲಸ ಮುಗಿದ್ರೆ ಹೆಣ್ಮಕ್ಳಿಗೆ ಎಷ್ಟೋ ಒಂದು ಇದಾದಂಗೆ. ಏನು ಮಾಡೋದು, ಎಲ್ಲ ಮಾಡ್ಕೋಬೇಕಲ್ವ. ಹಂಗಾಗಿ ನಾವು ಒಂದೊಂದೇ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಗುಂಡ ಕೂಡ ಆಗಲೇ ಸ್ಕೂಲ್ಗೆ ಹೋಗಿದ್ದ ಅವನು. ಇನ್ನು ಅವ್ನು ಕಳಿಸ್ಬಿಟ್ಟು ಅವ್ನು ರೆಡಿ ಮಾಡಿ ಕಳ್ಸೋಷ್ಟೊತ್ತಿಗೆ ಇನ್ನು ಟೈಮ್ ಕೂಡ ಆಗಿಬಿಡುತ್ತೆ. ಅವ್ನು ಹೋದ್ಮೇಲೆ ನಾನು ಮನೆ ಕೆಲಸಗಳೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ನಿಧಾನಕ್ಕೆ ಒಂದೊಂದೇ ಮಾಡ್ಕೊಂಬಿಡ್ತೀನಿ. ಯಾವ ಕೂಡ ಪೆಂಡಿಂಗ್ ಇಡೋದಿಲ್ಲ. ಮತ್ತೆ ಬಂದಾಗ ಸುಮ್ಮನೆ ಹತ್ರವಾಗಿ ಮಾಡೋದಿಲ್ಲ. ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಆವಾಗಿನ ಕೆಲಸ ಅವಾಗ ಮುಗಿಸ್ಕೊಂಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ಆರಾಮಾಗಿ ಒಂದು ಅರ್ಧ ಗಂಟೆ ಬೇಕಾದ್ರೆ ಟೈಮು ತೊಗೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಇಲ್ಲ ಏನಾದರೂ ಬೇರೆ ಕೆಲಸ ಇದ್ದರೆ ಆರಾಮಾಗಿ ಮಾಡ್ಕೋಬೋದು. ಏನಾದರೂ ಒಂದು ಇದು ಮಾಡ್ಕೋಬೋದು. ಇಲ್ಲ ಸುಮ್ಮನೆ ಅಲ್ಲಲ್ಲೇ ಕೆಲಸ ಇದ್ಬಿಟ್ರಂತೂ ಅಸಲು ಮನ್ಸಿಗೆ ನೆಮ್ಮದಿನೇ ಇರೋದಿಲ್ಲ ನೋಡಿ. ಆ ಕೆಲಸ ಅಲ್ಲೇ ಇದೆ, ಈ ಕೆಲಸ ಇಲ್ಲೇ ಇದೆ ಅನ್ನೋ ಒಂದು ಇದು ಇರುತ್ತೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಾನು ಹೆಂಗೆ ಇದ್ರೂ ಕೆಲಸ ಅಂತೂ ನಾನು ಮಿಸ್ ಮಾಡಲ್ಲ. ಬಟ್ಟೆ ಒಂದಿದ್ವು, ಬಟ್ಟೆ ಮಾತ್ರ ಒಗೆಯೋದಕ್ಕಾಗಲಿಲ್ಲ. ಬಿಡು ಬೇಡ, ನೆನ್ನೆಲ್ಲ ಫುಲ್ಲು ಕೆಲಸ ಮಾಡಿದ್ದೀನಿ, ಇವತ್ತು ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ. ಇನ್ನು ಮೇಲೆ ಕೆಲಸ ಏನೇನಿರುತ್ತೋ ಆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಏನು ಎತ್ತ ಅಂತೇಳ್ಬಿಟ್ಟು ಇನ್ನು ಹೇಳ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ಅನ್ನ ಕೂಡ ಮಾಡಿದೆ. ಸ್ವಲ್ಪ ಜಾಸ್ತಿನೇ ಅನ್ನ ಮಾಡಿದೆ. ಮತ್ತು ಸಾಯಂಕಾಲಕ್ಕೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಿದೆ. ಮಧ್ಯಾಹ್ನ ಅಂದರೆ ಸುಮಾರು ಆಗಲೇ 1:30 ಗಂಟೆ ಏನಾಗಿತ್ತು ಟೈಮು.
ಇನ್ನು ನಮ್ಮ ಮನೆಯವ್ರದ್ದು ಕೂಡ ಊಟದ ಟೈಮ್ ಅಲ್ವಾ, ಇನ್ನು ನಾನು ಕೂಡ ಸ್ವಲ್ಪ ತಿಂದುಬಿಟ್ಟು ಟ್ಯಾಬ್ಲೆಟ್ಸ್ ತೊಗೋಬೇಕಿತ್ತು. ಹಾಗಾಗಿ ಬಿಸಿ ಅನ್ನ ಮಾಡ್ತಾಯಿದ್ದೀನಿ. ಇನ್ನು ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸಾಂಬಾರು. ಅದು ಕೂಡ ಸ್ವಲ್ಪನೇ ಮಾಡ್ತೀನಿ, ನಾನು ಜಾಸ್ತಿ ಮಾಡೋದಿಲ್ಲ. ಯಾಕೆಂದರೆ ಇರೋದು ಇಬ್ಬರೇ ಅಲ್ವಾ, ಸುಮ್ಮನೆ ಖರ್ಚಾಗೋದಿಲ್ಲ ಏನಿಲ್ಲ. ಇನ್ನು ಊರೊಳಗಿದ್ರಂತೂ ಇನ್ನು ಅಕ್ಕಪಕ್ಕದವರು ಅವರು ಇವ್ರು ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಕೂಡ ಚೆನ್ನಾಗಿ ತಿಂತಾ ಇರ್ತೀವಿ. ಬಟ್ ಇಲ್ಲಿ ಯಾರು ಇರೋದಿಲ್ಲ, ತಿಂದರೆ ನಾವೇ ತಿನ್ನಬೇಕು. ಸುಮ್ಮನೆ ಯಾಕೆ ಇದು ಮಾಡೋದಂತೇಳ್ಬಿಟ್ಟು ಸ್ವಲ್ಪನೇ ಮಾಡ್ತೀನಿ, ಲಿಮಿಟಾಗಿ ಮಾಡ್ತೀನಿ. ಏನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳಿ ಇನ್ನು ಊಟ ಮಾಡಿದೆ. ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ಹಂಗೆ ಉಳ್ಕೊಂಡೆ. ನಿದ್ದೆ ಅಂತೂ ಮಾಡೋಕ್ಕಾಗಲಿಲ್ಲ. ಏನೋ ಗೊತ್ತಿಲ್ಲ, ನುಗ್ಗೆ ಸೊಪ್ಪು ತಿಂದಿದ್ನಲ್ವ, ಅದೇನೋ ಸ್ವಲ್ಪ ಎಫೆಕ್ಟ್ ಕೊಡ್ತೇನೆ ನನಗೆ. ಕಮೆಂಟ್ ಕೂಡ ಮಾಡಿದ್ರಿ ನುಗ್ಗೆ ಸೊಪ್ಪು ಪ್ರೆಗ್ನೆನ್ಸಿಲಿದ್ದಾಗ ತಿನ್ನಬಾರ್ದು ಅಂತೇಳ್ಬಿಟ್ಟು. ನಾನು ತಿಂದಿದ್ದು ಸ್ವಲ್ಪನೇ, ಗುಂಡನಿಗೆ ಊಟಕ್ಕಂತ ಇಟ್ಕೊಂಡಲ್ವ ಅಷ್ಟೇ ತಿಂದಿದ್ದು. ಅಸಲಿ ಮತ್ತೆ ನಾನು ತಿಂದೇ ಇಲ್ಲ. ಏನು ಅದೇ ಎಫೆಕ್ಟ್ ಆಯಿತು, ಏನು ಬೇರೆದೇನಾದರೂ ಎಫೆಕ್ಟ್ ಆಯಿತು ಗೊತ್ತಾಗಲಿಲ್ಲ ನನಗೆ. ಆಗಲೇ ಹೊಟ್ಟೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋ ಥರ ಸ್ಟಾರ್ಟ್ ಆಯಿತು. ಬಟ್ ಅದೆಲ್ಲ ಕಾಮನ್ ಅಂತ ಹೇಳ್ತಾ ಇದ್ದಾರೆ, ಏನೋ. ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 3 ಗಂಟೆಗೆ 2 ನಿಮಿಷ ಕಮ್ಮಿ ಇದೆ. ಇನ್ನೇನು 3 ಗಂಟೆ ಆಗ್ತಾಯಿದೆ. ಮತ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡು ಸುಮ್ಮನೆ ಉಲ್ಟಾಡಿದೆ. ಎದ್ಬಿಟ್ಟು ಎಣ್ಣೆ ಹಚ್ಕೊಂಡೆ. ಒಂದು ದಿನ ಎಣ್ಣೆ ಹಚ್ಕೊಳ್ಳಿಲ್ಲ ಅಂದರೆ ಆಗಲೇ ತಲೆನೋವು, ಕಣ್ಣುರಿ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಫೋನ್ ಯೂಸ್ ಮಾಡೋದ್ರಿಂದ ಸಖತ್ತು ಕಣ್ಣು ನೋವು ಬಂದುಬಿಡುತ್ತೆ. ಅದಕ್ಕೆ ಫುಲ್ ಎಣ್ಣೆ ಹಚ್ಕೊಬಿಟ್ಟು ಕಟ್ಕೊಂಡಿದ್ದೀನಿ. ಹಚ್ಕೊಂಡಿಲ್ಲ, ಸುಮ್ಮನೆ ಎಣ್ಣೆ ಹಚ್ಕೊಬಿಟ್ಟು ಹಂಗೆ ಕಟ್ಕೊಂಡಿದ್ದೀನಿ ನೀಟಾಗೆ. ಇನ್ನು ಗಾಳಿ ಕೂಡ ಅಷ್ಟೇ, ಸಖತ್ತು ಗಾಳಿ ಬೀಸುತ್ತೆ. ಇವಾಗ ಮಳೆ ಇಲ್ಲ, ಫುಲ್ಲು ಗಾಳಿ ಅಲ್ವಾ, ಆ ಗಾಳಿಗೂ ಅದಕ್ಕೂ ಒಂಥರ ತಲೆನೋವು ಸ್ಟಾರ್ಟ್ ಆಗ್ತಾಯಿದೆ ನನಗೆ ಇವಾಗ, ಯಾಕೋ ಗೊತ್ತಿಲ್ಲ. ಇನ್ನು ನೆನ್ನೆ ನುಗ್ಗೆ ಸೊಪ್ಪು ತಿಂದುಬಿಟ್ಟು ಹೊಟ್ಟೆ ಕೆಡಿಸ್ಕೊಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಕುಟ ಅನ್ನುತ್ತೆ ಹೊಟ್ಟೆ. ಮತ್ತು ಮೋಷನ್ ಕೂಡ ಹೋಗ್ತಾಯಿದೆ. ಯಾಕಾದರೂ ತಿನ್ನಪ್ಪ ಅನಿಸುತ್ತೆ. ಸ್ವಲ್ಪನೇ ತಿಂದಿದ್ದು, ಜಾಸ್ತಿ ಕೂಡ ತಿನ್ನಲಿಲ್ಲ. ಇನ್ನು ಬೇಜಾರಾಗ್ತಾಯಿತ್ತು. ಚಿಕ್ಕಮ್ಮನ ಜೊತೆ ಮಾತಾಡಿ ತುಂಬ ದಿನ ಆಯಿತು, ಎಷ್ಟೊಂದು ದಿನ ಆಯಿತು ಗೊತ್ತಾ. ಅದಕ್ಕೆ ಮಾತಾಡೋಣ ಅಂತೇಳ್ಬಿಟ್ಟು ಇವತ್ತು ಫೋನ್ ಮಾಡಿ ಅರ್ಧ ಗಂಟೆ ಮಾತಾಡಿದೆ. ಮಾತಾಡಿ ಎಲ್ಲ ವಿಚಾರಿಸ್ಕೊಂಡು ಇನ್ನು ಲಾಸ್ಟಲ್ಲಿ ಹೇಳ್ದೆ, ಈ ಥರ ನುಗ್ಗೆ ಸೊಪ್ಪು ತಿಂದಿದ್ದೆ, ಹೊಟ್ಟೆ ನೋಯ್ತದೆ, ಕುಟ ಅನ್ನುತ್ತೆ, ಬೇರೆ ಹೋಗುತ್ತೆ ಅಂತಂದರೆ ಚಿಕ್ಕಮ್ಮ ಇದ್ಬಿಟ್ಟು, ನುಗ್ಗೆ ಸೊಪ್ಪು ಅಂದರೆ ಹಂಗೆ ತಿನ್ನಬಾರ್ದಮ್ಮ, ಕಾಳು ಜಾಸ್ತಿ ಹಾಕ್ಬಿಟ್ಟು ಒಂದು ಇಡಿ ಇಡ್ಲ 2 ಇಡಿ ಅಷ್ಟು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸೊಪ್ಪು ಹಾಕಿ ಬೇಯಿಸ್ಕೊಂಡು ತಿನ್ನಬೇಕು. ಬರೀ ಸೊಪ್ಪು ತಿಂದರೆ ಈಟಲ್ವಾ, ಹಂಗೆ ಆಗುತ್ತೆ. ನೀನು ಬೇರೆ ಅಪರೂಪಕ್ಕೆ ಬೇರೆ ತಿಂತಾಯಿದೀಯಾ ಅಂತ ಅಂದರು. ಸರಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಇವಾಗೇನೋ ಬೇರೆ ಟ್ಯಾಬ್ಲೆಟ್ಸ್ ನುಂಗೋದಕ್ಕೆ ಆಗ್ತಾಯಿಲ್ಲ, ಏನೂ ಇಲ್ಲ. ಇನ್ನು ಅದೆಲ್ಲ ಕ್ಲಿಯರ್ ಆಗಲಿ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆದೆ. ಅದಕ್ಕೆ ನಮ್ಮ ಮನೆಯವರು ಮೊಸರು ತರ್ತಾರೆ. ಇವಾಗ ಮೊಸರನ್ನ ಸಾಯಂಕಾಲ ಮೊಸರು, ಸ್ವಲ್ಪ ಅನ್ನ ತಿಂತೀನಿ, ಸ್ವಲ್ಪ ಕಂಟ್ರೋಲ್ ಆಗೋವರೆಗೂ. ಏನೋ ನೋಡಿ, ಏನೋ ಬ್ಲಡ್ ಇಂಪ್ರೂವ್ಮೆಂಟ್ ಆಗಲಿ ಅಂತೇಳ್ಬಿಟ್ಟು ಸಿಕ್ಕಿದೆಲ್ಲ ತಿನ್ನೋದಕ್ಕೆ ನೋಡ್ತಾಯಿದ್ದೀನಿ. ಅದು ಒಂದೋಗಿ ಒಂದೊಂದು ಆಗ್ತಾಯಿದೆ. ಬೆಳಗ್ಗೆಯಿಂದ ನನಗೆ ಒಂಥರ ಅನಿಸ್ತಿದೆ. ನೆನ್ನೆಲ್ಲ ಫುಲ್ಲು ಕೆಲಸ ಮಾಡಿಬಿಟ್ನ. ಇವತ್ತು ನೋಡಿದ್ರೆ ಬಟ್ಟೆ ಎಲ್ಲ ಜಾಸ್ತಿ ಇದ್ದು, ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಮನೆ ಸ್ವಲ್ಪ ಬಟ್ಟೆ ಎಲ್ಲ ಒಗ್ಬಿಟ್ರೆ ನಾನು ಟೆನ್ಷನ್ ಇರಲ್ಲ, ಆರಾಮಾಗೆ ಇರ್ಬೋದು ಅಂತ ನಾನು ಅಂದ್ಕೊಂಡ್ರೆ ಬಟ್ಟೆ ಒಗೆಯೋದಕ್ಕೆ ಕೂಡ ಆಗಲಿಲ್ಲ. ಇನ್ನು ಮನೇಲಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಇಷ್ಟು ಅಡುಗೆ ಬೇಯಿಸಾಕಿ ಪಾತ್ರೆ ತೊಳೆದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇನ್ನು ಇವಾಗ 4 ಗಂಟೆ ಆದರೆ ಗುಂಡ ಕೂಡ ಬರ್ತಾನೆ. ಹಿಂಗಾಗುತ್ತೆ ನೋಡಿ ಒಂದೊಂದು ಸತಿ, ಏನು ಮಾಡೋಕ್ಕಾಗುತ್ತೆ. ಒಂದೊಂದು ಸತಿ ಏನು ಹೊಟ್ಟೆಗೆ ಹಿಡಿಸುತ್ತೋ ಹಿಡಿಯಲ್ವೋ ಅನ್ನೋದೇ ಅರ್ಥ ಆಗ್ತಾಯಿಲ್ಲ, ಹಂಗಾಗ್ತಾಯಿದೆ. ಸರಿ ಹೋಗುತ್ತೆ, ಏನಿಲ್ಲ, ಮೊಸರು ತಿಂದರೆ ಸರಿ ಹೋಗುತ್ತೇನೋ. ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೊಂಡು ಕುಡಿಬೇಕು. ಮತ್ತು ಎಳ್ನೀರು ಸಮೇತ ಇಲ್ಲ, ಎಲ್ಲ ಕಾಯಿ ಆಗಿಬಿಟ್ಟಿದ್ದಾವೆ. ಎಳ್ನೀರಾದರೂ ಇಲ್ಲ, ಎಳ್ನೀರಾದರೂ ಕುಡಿಯೋಣ ಅಂತಂದ್ರೂ ಇಲ್ಲ, ಫುಲ್ಲು ಎಲ್ಲ ಕಾಯಿಗಳು ಸಿಗ್ತಾಯಿಲ್ಲ ಇಲ್ಲಿ ಎಲ್ಲೂ ಕೂಡ. ಇನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಸುಮ್ಮನೆ ಯಾಕೆ ಬಿಡು ಪಾಪ ಅಂತ ಅನಿಸುತ್ತೆ. ನೋಡೋಣ, ಸಂಜೆ ಅಷ್ಟೊತ್ತಿಗೆ ಸರಿ ಹೋದರೆ ಸಾಕು. ಹಿಂಗೆ ಓಡಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದನೂ. ಒಂದು ಸ್ವಲ್ಪ ತಿಂಗೆ ಮಲ್ಕೊಂಡೆ, ಉಲ್ಡಾಡಿದೆ, ಮತ್ತೆ ಎದ್ದೆ, ಹಂಗೆ ವಾಕ್ ಮಾಡ್ಕೊತ ಇದ್ದೀನಿ. ಊಟನೂ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ ಬೆಳಗ್ಗೆಯಿಂದ. ಇನ್ನು ಬೆಂಡೆಕಾಯಿ ಹುಳಿ ಮಾಡಿದ್ನಲ್ವ, ಚೆನ್ನಾಗಿತ್ತು. ಸ್ವಲ್ಪ ಬಿಸಿ ಅನ್ನ, ಬೆಂಡೆಕಾಯಿ ಹುಳಿ ಊಟ ಮಾಡಿದೆ. ಏನು ಗೊತ್ತಾ, ಮುದ್ದೆ ಕೂಡ ತಿನ್ನಲ್ಲ. ಒಂದು ಸ್ವಲ್ಪ ಅಂದರೆ ಮುದ್ದೆ ತಿಂದ್ರೂ ಬೇಗ ಡೈಜೆಷನ್ ಆಗೋಲ್ಲ ನನಗೆ. ಇವಾಗ ಆಗಲ್ಲ. ಮುಂಚೆ ಎಲ್ಲ ಬಿಸಿ ಮುದ್ದೆ ಎಲ್ಲ ಚೆನ್ನಾಗಿ ಊಟ ಮಾಡ್ತಿದ್ದೆ, ಏನು ಅನ್ನಿಸ್ತಾ ಇರಲಿಲ್ಲ. ಈ ಟೈಮಲ್ಲಿ ಆಗ್ತಾಯಿಲ್ಲ. ಅರ್ಧ ಮುದ್ದೆ ಉಂಡ್ರೂ ಕೂಡ ಒಂಥರ ಜೀರ್ಣಿಸ್ಕೊಳಕ್ಕೆ ಆಗೋದಿಲ್ಲ. ಎಷ್ಟು ಸತಿ ವಾಕ್ ಮಾಡಿದ್ರು ಕೂಡ ಆಗೋಲ್ಲ. ಹಂಗಾಗಿ ಸ್ವಲ್ಪ ನೋಡಿಕೊಂಡು ಊಟ ಮಾಡಬೇಕು ಇನ್ಮೇಲೆ.
ಮತ್ತು ಈ ಕಡೆ ಬರೀ ಅನ್ನನೂ ತಿನ್ನೋಕ್ಕಾಗಲ್ಲ, ಇನ್ನೇನು ತಿನ್ನೋಣ ಹೇಳಿ. ಹಿಂಗೆ ನೋಡಿ ನೀವೇ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಗಳೆಲ್ಲ ಫಾಲೋ ಮಾಡ್ತಾಯಿದ್ದೀನಿ, ಯಾವ ಕೂಡ ಮಿಸ್ ಮಾಡ್ತಾ ಇಲ್ಲ, ಎಲ್ಲ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ನೀರು ಕೂಡ ಚೆನ್ನಾಗಿ ಕುಡಿತಾ ಇದ್ದೀನಿ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಇನ್ನು ಸದ್ಯಕ್ಕೆ ಮಳೆ ಏನಿಲ್ಲ, ಬೆಳಗ್ಗೆಯಿಂದ ಹಿಂಗೆ ಇದೆ ವಾತಾವರಣ, ಬಿಸಿಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಬಂತು, ಆಮೇಲೆ ಕಮ್ಮಿ ಆಯಿತು. ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ, ಫ್ರೆಶ್ ಗಾಳಿ ಎಲ್ಲ ಓಕೆ. ಏನೋ ತಿನ್ನೋ ಫುಡ್ಡಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿದೆ ಅಷ್ಟೇ. ನೋಡೋಣ, ಸರಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನು ಸುಮಾರು ಟೈಮ್ ಬಂದುಬಿಟ್ಟು 6:15 ಆಗಿತ್ತು. ನಾನು ಗುಂಡ ಹಿಂಗೆ ವಾಕಿಂಗ್ ಬಂದ್ವಿ. ಇನ್ನು ಇದು ಬಂದುಬಿಟ್ಟು ಪಕ್ಕದವರು ಹೊಲ. ಆ ಅಂಕಲ್ ಬಂದುಬಿಟ್ಟು ಇವತ್ತು ಮೊನ್ನೆ ಎಲ್ಲ ಒಂದು ವಾರ ಆಯಿತು ಅನಿಸುತ್ತೆ, ತೊಗರಿ ಬೀಜನೆಲ್ಲ ಊರಿದ್ದಾರೆ ಪಾಪ. ಇನ್ನು ನವಿಲುಗಳು ಕಾಟ ಅಂತೂ ಸಿಕ್ಕಾಪಟ್ಟೆ ಇದೆ ಬಿಡಿ ಇಲ್ಲಂತೂ. ಅದಕ್ಕೆ ಸೌಂಡ್ ಬರ್ತಾಯಿತ್ತು, ಹಿಂಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದ್ವಿ. ಬಂದ ತಕ್ಷಣವೇ ಒಂಚೂರು ಮನುಷ್ಯರು ಮುಖ ಕಂಡ್ರೆ ಸಾಕು ಅಸಲು ನಿಲ್ಲೋಲ್ಲ, ಓಡಿ 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 ಹೋಗ್ತಾ ಇರ್ತವೆ. ನಮಗೂ ಅವಕ್ಕೂ ತುಂಬ ದೂರ ಆದರೂ ಕೂಡ ನಮ್ಮನ್ನು ನೋಡಿಬಿಟ್ಟು ಫುಲ್ಲು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾವೆ. ಅವರು ಪಾಪ ಕಷ್ಟಪಟ್ಟು ಎಲ್ಲ ಊರಿದ್ದಾರೆ. ಎಷ್ಟು ನವಿಲಿದೆ ಗೊತ್ತಾ, ತುಂಬ ನವಿಲಿದ್ದಾವೆ. ಸುಮ್ಮನೆ ಒಂದು ಗುಂಪು ಬಂದುಬಿಡ್ತವೆ ಬೆಳಗ್ಗೆ ಟೈಮ್ ಮತ್ತು ಸಂಜೆ ಟೈಮು. ಅಂಕಲ್ ಕೂಡ ಬೆಳಗ್ಗೆ ಸಾಯಂಕಾಲ ಬಂದು ಸ್ವಲ್ಪ ತಿದ್ದು ಹೋಗ್ತಾ ಇರ್ತಾರೆ. ಆದರೂ ಕೂಡ ಅವು ಬರ್ತಾನೆ ಇರ್ತವೆ, ಮತ್ತು ಊರಿರೋ ಬೀಜ ಎಲ್ಲ ಕೂಡ ಕೆದರಿ ತಿಂತಾ ಇರ್ತವೆ. ಇನ್ನು ಸೌಂಡ್ ಬಂತು, ಅದಕ್ಕಿನ್ನ ಬಂದುಬಿಟ್ಟು ನಿಂತ್ಕೊಂಡ್ರೆ ಅವಶ್ಯಕತೆ ಓಡ್ತಾ ಇದ್ದಾವೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.